ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮೇಲೆ ಭೂ ಕಬಳಿಕೆ ಆರೋಪ ಕೇಳಿಬಂದಿದೆ. ಸಚಿವರು ತಮ್ಮ ಪ್ರಭಾವ ಬಳಸಿ ಕಡತ ತಿದ್ದುವ ಅಥವಾ ತೆಗೆದುಕೊಂಡು ಹೋಗೋದಿಕ್ಕೆ ಬರಬಹುದು ಅಂತ ಬಿಜೆಪಿಗರು ಆರೋಪಿಸಿದ್ದಾರೆ. ಹೀಗಾಗಿ ಕೋಲಾರ ತಾಲೂಕು ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರು ಕಾವಲು ಕೂತಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ನೇತೃತ್ವದಲ್ಲಿ ಕಾವಲು ಕೂತಿದ್ದಾರೆ. ತಾಲೂಕು ಕಚೇರಿಯಲ್ಲಿ ತನಿಖೆ ಆಗುವವರೆಗೆ ಸಚಿವರಿಗೆ ಸಂಬಂಧಿಸಿದ ದಾಖಲೆಗಳನ್ನು ರಕ್ಷಿಸ್ತೀವಿ ಅಂತ ತಿಳಿಸಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಗರುಡಪಾಳ್ಯದಲ್ಲಿ ಸರ್ಕಾರಿ ಖರಾಬು ಜಮೀನು ಕಬಳಿಸಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಸದ್ಯ ಬಿಜೆಪಿಗರು ಸಚಿವರ ವಿರುದ್ಧ ವಿಭಿನ್ನ ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಯಚೂರಿನಲ್ಲಿ ಸೈಬರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ 13 ಸೈಬರ್ ಕೃತ್ಯದಲ್ಲಿ ಭಾಗಿಯಾದ ಆರೋಪಿಯನ್ನ ಬಂಧಿಸಿದ್ದಾರೆ. ಟ್ರೇಡಿಂಗ್ ಹೆಸರಲ್ಲಿ ಹಣವನ್ನ ದುಪ್ಪಟ್ಟು ಮಾಡ್ತೀನಿ ಅಂತ ಗುಜರಾತ್ ಮೂಲದ ಮೋಹಿತ್ ವಂಚಿಸ್ತಾ ಇದ್ದ. ಹೆಚ್ಚಿನ ಲಾಭದ ಆಸೆಗೆ ಹಣವನ್ನ ಹಾಕಿ ಮೆಹಬೂಬ್ ಮೋಸವನ್ನ ಹೋಗಿದ್ರು. ಇಂಜಿನಿಯರ್ ಮೆಹಬೂಬ್ ಮತ್ತು ಸ್ನೇಹಿತ ರಾಜಶೇಖರ್ ಸೇರಿ ಹಣವನ್ನ ಹೂಡಿಕೆ ಮಾಡಿದ್ರು. ಸುಮಾರು 28 ಲಕ್ಷ ರೂಪಾಯಿ ಆರೋಪಿ ಖಾತೆಗೆ ಜಮಾ ಮಾಡಿದ್ರು. ಹಣ ವರ್ಗಾವಣೆ ಬಳಿಕ ಮೋಹಿತ್ ಸಂಪರ್ಕ ಕಡಿತಗೊಳಿಸಿದ್ದಾನೆ. ಮೋಸ ಹೋಗಿದ್ದು ಗೊತ್ತಾಗಿ ದೂರನ್ನ ನೀಡಿದ್ರು. ಸದ್ಯ ಮೋಹಿತ್ನನ್ನ ಪೊಲೀಸರು ಬಂಧಿಸಿ ಆರೋಪಿಯ ಖಾತೆಯಲ್ಲಿದ್ದ 3,50,000 ರೂಪಾಯಿ ಹಣವನ್ನ ಜಪ್ತಿ ಮಾಡಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿ ಎಲೆಕ್ಟ್ರಿಕ್ ಅಂಗಡಿ ಧಗಧಗಿಸಿದೆ. ಬಾಗಲಕೋಟೆ ನಗರದ ಹೊರವಲಯದ ಸೀಮಿಕೇರಿ ಬೈಪಾಸ್ ಬಳಿ ಘಟನೆಯಾಗಿದೆ. ಸದಾಶಿವಪ್ಪ ಕೋಣೇರಿ ಅನ್ನೋರ ಅಂಗಡಿ ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿದೆ. 1 ಲಕ್ಷ ರೂಪಾಯಿ ಮೌಲ್ಯದ ಎಲೆಕ್ಟ್ರಾನಿಕ್ ವಸ್ತುಗಳು ಹಾನಿಯಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಕಾಲಾದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯಾಗಿದೆ. ಬೆಂಗಳೂರಿನ ಟರ್ಫ್ ಕ್ಲಬ್ನಲ್ಲಿರೋ ಕುದುರೆಯಲ್ಲಿ ಗ್ಲಾಂಡರ್ಸ್ ರೋಗ ಪತ್ತೆಯಾಗಿದೆ. ಹೀಗಾಗಿ ಟರ್ಫ್ ಕ್ಲಬ್ ಸುತ್ತಮುತ್ತಲಿನ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಹೇರಲಾಗಿದೆ. ಕುದುರೆ, ಕತ್ತೆ, ಹೆಸರಕತ್ತೆ ಪ್ರಾಣಿಗಳ ಸಂಚಾರಕ್ಕೆ ನಿರ್ಬಂಧವನ್ನ ಜಿಲ್ಲಾಧಿಕಾರಿ ಹೇರಿದ್ದಾರೆ. ಬೆಂಗಳೂರಿನ ಟರ್ಫ್ ಕ್ಲಬ್ನಲ್ಲಿರುವ ಕುದುರೆಗಳಲ್ಲಿ ಗ್ಲಾಂಡರ್ಸ್ ರೋಗ ದೃಢಪಟ್ಟಿದೆ. ಹೀಗಾಗಿ ಪ್ರಾಣಿಗಳಲ್ಲಿ ಸಾಂಕ್ರಾಮಿಕ ರೋಗಗಳ ತಡೆಗಟ್ಟಲು ಮುನ್ನೆಚ್ಚರಿಕೆಯಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಹೆಸರಗತ್ತೆ ಪ್ರಾಣಿಗಳ ಚಲನವಲನ ಹಾಗೂ ಕುದುರೆ, ಕತ್ತೆ, ಹೆಸರಗತ್ತೆಗಳನ್ನು ಮನೋರಂಜನೆ ಕಾರ್ಯ, ಮೆರವಣಿಗೆ, ಶುಭ ಕಾರ್ಯ ಸೇರಿದಂತೆ ಸಂಪೂರ್ಣ ಚಲನವಲನ ನಿರ್ಬಂಧ ಹೇರಲಾಗಿದೆ. ತುಂಗಾ ನದಿಯಲ್ಲಿ ಈಜಲು ಹೋಗಿದ್ದ ವ್ಯಕ್ತಿ ನೀರು ಪಾಲಾಗಿರುವ ಘಟನೆಯಾಗಿದೆ. ತೀರ್ಥಹಳ್ಳಿ ರಾಮೇಶ್ವರ ದೇವಸ್ಥಾನದ ಬಳಿ ಘಟನೆ ನಡೆದಿದೆ. ಈಜಲು ಹೋಗಿದ್ದ 18 ವರ್ಷದ ಯುವಕ ನೀರಿನ ಸೆಳೆತ ಹೆಚ್ಚಾಗಿ ಮುಳುಗಿದ್ದಾನೆ. ನೀರಿನಿಂದ ಹೊರಬರುವುದಕ್ಕೆ ಪ್ರಯತ್ನ ಪಟ್ಟರೂ ಸಾಧ್ಯ ಆಗಿಲ್ಲ. ಕಣ್ಮರೆಯಾದ ಅಸ್ಸಾಂ ಮೂಲದ ಯುವಕನಿಗೆ ತುಂಗಾ ನದಿಯಲ್ಲಿ ಅಗ್ನಿಶಾಮಕ ದಳ ತೀವ್ರ ಶೋಧ ನಡೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.